ಮೇಡಮ್ ನೀವು ಆಟೋ ಓಡಿಸ್ತೀರಲ್ಲ ನಿಮ್ಗೆ ಅಷ್ಟು ಧೈರ್ಯ ಇದೆಯಾ? ಹಾಂ, ನೀವು ಯಾಕೆ ಈ ಆಟೋ ಓಡಿಸೋ ಸೆಲೆಕ್ಟ್ ಮಾಡ್ಕೊಂಡ್ರಿ? ನನಗೆ ಚಿಕ್ಕದ್ರಲ್ಲಿ ನಮ್ಮ ಅಪ್ಪ ಕಲಿಸಿದ್ರು. ಅಪ್ಪ ಕಲಿಸಿದ್ದ? ಇವಾಗ ನಾನೇ ಸ್ವಂತವಾಗಿ ಗಾಡಿ ತೊಗೊಂಡು ನಾನೇ ಓಡಿಸ್ತಾ ಇದ್ದೀನಿ. ಭಯ ಆಗಲ್ಲ? ಆ್ಯಸ್ ಎ ಲೇಡೀಸ್ ಆಗಿ ಆಟೋ ಓಡಿಸೋದನ್ನ ಯಾರು ಸೆಲೆಕ್ಟ್ ಮಾಡ್ಕೊಳ್ಳಲ್ಲ, ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ. ನನಗಿಷ್ಟ. ನೀವೇ ಮನೇನ ನಡೆಸ್ಬೇಕಾ ಅಥವಾ ಹಸ್ಬೆಂಡ್ ಇದ್ದಾರೆ? ಹಸ್ಬೆಂಡ್, ಮಕ್ಕಳು ನೀವೇ ನೋಡ್ಕೋತೀರಾ ಆಟೋ ಓಡಿಸೋದ್ರಿಂದ? ನಮ್ಮ ತಾಯಿ ನಾನೇ ನೋಡ್ಕೊತೀನಿ. ಆಗುತ್ತಾ ನಿಮ್ಗೆ ಅಷ್ಟು ಮೇಂಟೆನೆನ್ಸ್? ಆಗುತ್ತೆ. ಮಕ್ಕಳನ್ನ ಸ್ಕೂಲ್ ಮಕ್ಕಳು ಬಿಡ್ತೀನಿ, ಸ್ಕೂಲ್ ರಜೆ ಇರೋದ್ರಿಂದ ಇಲ್ಲ. ಸ್ಕೂಲ್ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆ 3 ಟ್ರಿಪ್ಪು, ಸಾಯಂಕಾಲ 3 ಟ್ರಿಪ್ಪು ಸ್ಕೂಲ್ ಮಕ್ಕಳು ಬಿಡ್ತೀನಿ. ಅದೇ ಬ್ಯುಸಿ ಆಗ್ಬಿಡ್ತೀರಾ? ಅದು ಬೆಳಗ್ಗೆ 3 ಟ್ರಿಪ್ ಕರ್ಕೊಂಡ್ಬಂದ್ಬಿಡ್ತೀನಿ, ಸಾಯಂಕಾಲ 3 ಟ್ರಿಪ್ ಕರ್ಕೊಂಡೋಗ್ಬಿಡ್ತೀನಿ. ಸಂಜೆ ಮಧ್ಯ ಟೈಮಲ್ಲಿ ಮಾಮೂಲಿ ನನ್ನ ಗಾಡಿ ಡೀಸೆಲ್ಗೆ ಮನೆಗೆ ಮಕ್ಕಳು ಖರ್ಚಿಗೆ ಇದರಿಂದಲೇ ನಾನು ಸಾಕಾಗ್ತೀನಿ. ಆಗುತ್ತಾ? ನೀವು ಇದರಿಂದ ಸುಖವಾಗಿದ್ದೀರಾ, ಹ್ಯಾಪಿ ಆಗಿದ್ದೀರಾ? ಹಳ್ಳಿ ಮೇಲೆ ಕಾಂಟ್ಯಾಕ್ಟು ಫೋನ್ಗಳು ಮಾಡ್ತಾರೆ, ಹೋಗ್ತೀನಿ. ಹಾಂ, ಸಿಗುತ್ತೆ. ಖುಷಿಯಾಗಿದ್ದೀರಾ? ಚೆನ್ನಾಗಿದೆ. ನೀವು ಒಂಥರ ನಮಗೆ ಹೆಮ್ಮೆ ಅಂತ ಅನಿಸುತ್ತೆ. ಏಕೆಂದರೆ ಲೇಡೀಸು ಚಿಕ್ಕ ವಯಸ್ಸಲ್ಲಿ ಆಟೋ ಓಡಿಸ್ತೀರಾ ಅಂದರೆ ನನಗೆ ನಿಜ ನಾನು ತಡೆಯೋಕ್ಕೆ ಆಗಲಿಲ್ಲ, ಅದಕ್ಕೆ ಓಡಿ ಬಂದು ನಾನು ವೀಡಿಯೋ ಮಾಡಿಕೊಂಡೆ. ತುಂಬ ಗ್ರೇಟ್ ನೀವು. ಥ್ಯಾಂಕ್ ಯು.